ಎಷ್ಟೋ ರೀತಿಯ ಸಿನಿಮ್ಯಾಟಿಕ್ ಯೂನಿವರ್ಸಸ್ನ ನೋಡ್ತಾ ಇದ್ದೀವಿ. ಆದರೆ ಕೋಳಿ ತಾಳ್, ಕೋಳಿ ಸಾರು, ಕೋಳಿ ಸುಕ್ಕ ಅಂತ ಈ ರೀತಿಯ ಒಂದು ಕೋಳಿ ಕರಿ ವರ್ಸ್ನ ನಾವು ನೋಡೇ ಇಲ್ಲ. ನಿರ್ದೇಶಕ ಅಭಿಲಾಷ್ ಶೆಟ್ಟಿ ಅವರ ಮೊದಲ ಚಿತ್ರ ಕೋಳಿ ತಾಳ್. ನಾಳೆ ರಜಾ, ಕೋಳಿ ಮಜಾ ಇದು ಇವರ ಎರಡನೇ ಚಿತ್ರ. ಉಡುಪಿ ಹತ್ರ, ಬ್ರಹ್ಮಾವರದ ಹತ್ರ ತಮ್ಮದೇ ಒಂದು ಹಳ್ಳಿಯಲ್ಲಿ ತಮ್ಮದೇ ತೋಟವನ್ನ ನೋಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಮಹಾಬಲ ಶೆಟ್ಟಿ ಹಾಗೂ ಅವರ ಹೆಂಡತಿ ವನಜಾ. ಅವರ ಮೊಮ್ಮಗ ಸುಮಂತನಿಗೆ ಕೋಳಿ ತಾಲ್ ಮಾಡಿ ಬಡಿಸಬೇಕು ಅನ್ನೋದು ಇವರಿಬ್ಬರ ಆಸೆ. ಆದರೆ ಅದರಲ್ಲಿ ಒಂದು ದೊಡ್ಡ ಸಮಸ್ಯೆ ಬರುತ್ತೆ. ಅದು ಕೋಳಿ ತಾಳ್ ಚಿತ್ರ. ಆ ಚಿತ್ರದಲ್ಲಿ ಸುಮಂತ್ ಅನ್ನೋ ಪಾತ್ರದಲ್ಲಿ ನಟಿಸಿದ್ದು ಅಭಿಲಾಷ್ ಅವರೇನೆ. ನಾಳೆ ರಜಾ ಕೋಳಿ ಮಜಾ ಚಿತ್ರದಲ್ಲಿ ಅದೇ ಮಹಾಬಲ ವನಜಾ ದಂಪತಿಗಳು ಈಗ ಅವರ ಮೊಮ್ಮಗಳಿಗೆ ಸ್ನೇಹಳಿಗೆ ಕೋಳಿ ಸಾರನ್ನ ಮಾಡಿ ಬಡಿಸಬೇಕು ಅನ್ನೋದು ಅವರ ಆಸೆ. ಆದರೆ ಅದರಲ್ಲೂ ಒಂದು ದೊಡ್ಡ ಸಮಸ್ಯೆ ಇದೆ. ಈ ಎರಡು ಚಿತ್ರಗಳಲ್ಲೂ ಕೋಳಿ ಆಧಾರಿತ ಅಡುಗೆನೆ. ಈ ಎರಡು ಚಿತ್ರಗಳಲ್ಲೂ ಅದೇ ಅಜ್ಜ ಅಜ್ಜಿ ಇದೆ ಒಂದು ರೀತಿಯ ಯೂನಿವರ್ಸ್. ಅಭಿಲಾಷ್ ಅವರಿಗೆ ನನ್ನ ಬೇಡಿಕೆ ಏನು ಅಂದರೆ, ಇನ್ನೊಂದು ಚಿತ್ರವನ್ನು ಕೂಡ ಇದೇ ಯೂನಿವರ್ಸ್ನಲ್ಲಿ ಮಾಡಿಬಿಡಿ ಅನ್ನೋದು. ಕಾರಣ, ಕೋಳಿ ತಾಳ್ ಅದೆಷ್ಟೋ ಚಿತ್ರೋತ್ಸವಗಳಲ್ಲಿ ಭಾಗವಹಿಸಿತ್ತು, ನನಗೂ ಹಿಡಿಸಿತ್ತು ಕೂಡ. ಅದನ್ನು ನೋಡಿ ಆದ ಮೇಲೆ ಸರಿ, ಮತ್ತೆ ಕೋಳಿಯನ್ನೇ ಆಧರಿಸಿ ಒಂದು ಚಿತ್ರವನ್ನು ಮಾಡ್ತಾ ಇದ್ದಾರಲ್ಲ, ಅದು ಹೇಗಿರುತ್ತೋ ಏನೋ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈ ಚಿತ್ರವನ್ನು ನೋಡಿದ ಮೇಲೆ ನನಗನ್ನಿಸ್ತಾ ಇರೋದು, ಒಂದು ಟ್ರಿಲಜಿಯನ್ನೇ ಮಾಡಿಬಿಡಬಹುದು ಅಭಿಲಾಷ್ ಅವರು ಅಂತ. ಯಾಕಂದರೆ ಆ ಮೂರನೇ ಚಿತ್ರವನ್ನು ಅವರು ಚೆನ್ನಾಗೇ ಮಾಡ್ತಾರೆ ಅನ್ನೋ ನಂಬಿಕೆಯನ್ನು ಕೊಟ್ಟಿದ್ದಾರೆ. ಸ್ನೇಹ ಬ್ರಹ್ಮಾವರದಲ್ಲಿ ಒಂದು ಮಿಡಲ್ ಸ್ಕೂಲು ಅನ್ಸುತ್ತೆ, ಅದರಲ್ಲಿ ಓದ್ತಾ ಇದ್ದಾಳೆ. ಮರುದಿನ ಭಾನುವಾರ ಅಂದರೆ ಅವರ ಮನೆಯಲ್ಲಿ ಕೋಳಿಯದ್ದು ಏನೋ ಒಂದು ಅಡುಗೆ ಇದ್ದೇ ಇರುತ್ತೆ. ಅದಂದ್ರೆ ಸ್ನೇಹಾಳಿಗೆ ಜೀವ. ಆದರೆ ಈ ಭಾನುವಾರ ಗಾಂಧಿ ಜಯಂತಿ. ಅವರ ಊರಿನಲ್ಲಿ ಯಾವುದೇ ರೀತಿಯ ಹಿಂಸೆ ಇರಬಾರ್ದು ಅಂತ ಮಾಂಸದ ಅಂಗಡಿಗಳೆಲ್ಲ ಬಂದ್. ಸ್ನೇಹಾಳ ಮನೆಯಲ್ಲಿ ಚಿಕನ್ ಇಲ್ಲ. ಅದನ್ನ ಬಿಟ್ಟು ಅವಳು ಬೇರೆ ಏನನ್ನೂ ತಿನ್ನೋಕೆ ತಯಾರಿಲ್ಲ. ಗಾಂಧಿ ಜಯಂತಿ ದಿವಸ ಒಂದಾದ ಮೇಲೊಂದು ಚಿಕನ್ ಅಂಗಡಿಯನ್ನ ಅವಳು ಹುಡುಕುತ್ತಾ ಹೋಗಿ ಕೊನೆಗೆ ಅವಳಿಗೆ ಚಿಕನ್ ಸಿಕ್ತೋ ಇಲ್ವೋ, ಚಿಕನ್ ತಿಂದ್ಲೋ ಇಲ್ವೋ ಅನ್ನೋದೇ ಈ ಕಥೆ. ಇಷ್ಟು ಮೇಲ್ನೋಟಕ್ಕೆ. ಆದರೆ ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ, ರಾಜಕೀಯದ ಬಗ್ಗೆ ತನ್ನದೇ ಧ್ವನಿಯಲ್ಲಿ, ತನ್ನದೇ ರೀತಿಯಲ್ಲಿ ತಕ್ಕ ಮಟ್ಟಿಗೆ ಮಾತನಾಡುವ ಚಿತ್ರವೂ ಇದು. ಗಾಂಧಿ ವಾದವನ್ನ ಪ್ರಶ್ನಿಸುವ ಹಾಗೆ ಪ್ರಶ್ನಿಸಿ ಕೊನೆಯಲ್ಲಿ ಆ ವಾದವನ್ನೇ ನಿರ್ಮಾಣ ಮಾಡುವ ಚಿತ್ರ ಕೂಡ. ಅಡುಗೆ ಮನೆ ಯಾರದಾದರೇನು, ಆಹಾರ ಮುಖ್ಯ. ಅದು ತರಕಾರಿ ಆಗಲಿ, ಚಿಕನ್ ಆಗಲಿ, ಅವರವರಿಗೆ ಬೇಕಾದ ರುಚಿ ಸಿಗೋದೇ ಮುಖ್ಯ. ಈ ಚಿತ್ರದಲ್ಲಿರೋ ಇನ್ನಸೆನ್ಸ್, ಒಂದು ರೀತಿಯ ಸಿಂಪಲ್ನೆಸ್, ಎಲ್ಲೂ ಸ್ವಲ್ಪವೂ ಕಡಿಮೆ ಆಗದ ಲೈವ್ಲಿನೆಸ್ಸೇ ಈ ಚಿತ್ರದ ಆಕರ್ಷಣೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಬೇಸಿಕ್ ಆಗಿದೆ, ಸಿಂಪಲ್ ಆಗಿದೆ. ಆದರೆ ಆ ಲೈವ್ಲಿನೆಸ್ಗೆ ಅದು ಕೂಡ ಒಂದು ಮುಖ್ಯವಾದ ಕಾರಣ. ಆ ಭಾಗದ ಕನ್ನಡ, ಅಲ್ಲಿಯ ಮನೆಗಳು, ಬೀದಿಗಳು, ಅಲ್ಲಿಯ ಹಸಿರು ಕೂಡ ಕಾರಣಗಳೇನೆ. ಎಲ್ಲಿಯೂ ಆರ್ಟಿಫಿಷಿಯಲ್ ಲೈಟ್ಸ್ ಬಳಸಿದ ಹಾಗೆ ನನಗೆ ಅನ್ನಿಸ್ಲೇ ಇಲ್ಲ. ಸಂಪೂರ್ಣವಾಗಿ ನ್ಯಾಚುರಲ್ ಲೈಟಿಂಗೇ ಇರಬೇಕು. ಕಥೆಯನ್ನ ಆರಂಭದಲ್ಲೇ ತುಂಬಾ ನೀಟಾಗಿ ಸೆಟಪ್ ಮಾಡಿ ಹಂತ ಹಂತವಾಗಿ ತುಂಬಾ ಆರ್ಗ್ಯಾನಿಕ್ ಆಗಿ ಪ್ಲಾಟ್ ಪಾಯಿಂಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಕಥೆಗೆ ಒಂದು ಆಕ್ಸೆಪ್ಟಬಲ್ ರೆಸಲ್ಯೂಷನ್ ಕೂಡ ಇದೆ. ಕೋಳಿ ತಾಳ್ಗೆ ರೆಫರೆನ್ಸಸ್ ಇವೆ. ಇನ್ಫ್ಯಾಕ್ಟ್ ಮಹಾಬಲ ಶೆಟ್ಟಿ ಮಂಜನ ಮನೆಗೆ ಹೋದಾಗ ನನ್ನ ಮುಖದ ಮೇಲೆ ಒಂದು ನಗು ಇತ್ತು. ಗಾಂಧಿ ಜಯಂತಿ ದಿವಸ ಮಗಳು ಸ್ನೇಹ ಏನನ್ನು ಹುಡುಕ್ತಾ ಇದ್ದಾಳೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಆದರೆ ಅವಳ ಅಪ್ಪ ಕೂಡ ಏನನ್ನೋ ಒಂದನ್ನು ಹುಡುಕ್ತಾ ಇದ್ದಾರೆ. ಟ್ರ್ಯಾಪ್ ಸೆಟ್ ಮಾಡೋದು ಅಥವಾ ಒಂದು ಇಂಪಾರ್ಟೆಂಟ್ ಸಮಯದಲ್ಲಿ ಒಂದು ಟ್ವಿಸ್ಟ್, ಹೀಗೆಲ್ಲ ಅಲ್ಲಲ್ಲಿ ಟೆನ್ಷನ್ ಇರುತ್ತೆ. ಆದರೆ ಓವರ್ ಆಲ್ ಆಗಿ ಈ ಚಿತ್ರದಲ್ಲಿ ಸಮಯ ನಿಧಾನವಾಗಿ ಸಾಗುತ್ತೆ. ಉದಾಹರಣೆಗೆ, ಸ್ನೇಹಾಗೆ ಆವತ್ತು ಸ್ಕೂಲ್ನಲ್ಲಿ ಟೆಸ್ಟ್ ಇರುತ್ತೆ. ಆದರೆ ಅವಳು ತನ್ನ ಮನೆಯಲ್ಲೇ ಇಲ್ಲ, ಬೇರೆ ಒಂದು ಸ್ವಲ್ಪ ದೂರದಲ್ಲಿ ಇನ್ನೊಂದು ಜಾಗದಲ್ಲಿದ್ದಾಳೆ. ಅಲ್ಲಿ ಎದ್ದು ತಿಂಡಿ ತಿಂದು ತನ್ನ ಮನೆಯ ಏರಿಯಾಗೆ ಬಂದು ಅಲ್ಲೊಂದು ಅಡ್ವೆಂಚರ್ನ ಮಾಡಿ ಮನೆಗೆ ಹೋಗಿ ತದನಂತರ ಸ್ಕೂಲ್ಗೆ ಹೋಗಿ ಟೆಸ್ಟ್ ಬರೀತಾಳೆ. ಅಂದರೆ ಇಷ್ಟು ಸಮಯ ಇರುತ್ತೆ ಒಂದು ಬೆಳಗಿನ ಜಾವದಲ್ಲಿ. ಇದನ್ನು ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಇವೆಲ್ಲವೂ ಈ ಒಂದು ನಿಧಾನ ಗತಿ ಈ ಚಿತ್ರದ ಫ್ಲೇವರ್ ಅನ್ನ ಆಕ್ಚುಲಿ ಹೆಚ್ಚಿದೆ. ಆದರೆ ಈ ಚಿತ್ರದಲ್ಲಿ ಡೈಲಾಗ್ ಡೆಲಿವರಿ ಇನ್ನೂ ತುಂಬಾ ರಿಯಲಿಸ್ಟಿಕ್ ಆಗಿ ಇರಬೇಕಿತ್ತು ಅಂತ ಅನ್ನಿಸ್ತು. ಸುಮಾರು ನಟರು ಅವರು ಪ್ರೊಫೆಷನಲ್ಸ್ ಅಲ್ಲ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅವರೆಲ್ಲರ ನಟನೆ ಒಂದು ಸೋರ್ತಂಬ. ಇವೆರಡನ್ನ ಬಿಟ್ಟು ಈ ಒಂದು ಕ್ಯೂಟ್ ಚಿತ್ರದಲ್ಲಿ ನನಗೆ ಶಾರ್ಟ್ ಕಮಿಂಗ್ಸ್ ಅಂತ ಬೇರೆ ಏನು ಕಾಣಿಸ್ಲಿಲ್ಲ. ಸಸ್ಪೆನ್ಸ್, ಟೆನ್ಷನ್, ಥ್ರಿಲ್ಸ್, ಓವರ್ ಆಲ್ ಆಗಿ ಈ ಚಿತ್ರದಲ್ಲಿರೋ ಡ್ರಾಮಾನೇ ಇನ್ನೂ ಸ್ವಲ್ಪ ಎಕ್ಸ್ಪ್ಲಾಯ್ಟ್ ಮಾಡಬಹುದಿತ್ತು. ಅದರಿಂದ ಈ ಚಿಕನ್ ಸುಕ್ಕ ರುಚಿ ಇನ್ನೂ ಹೆಚ್ಚೇ ಆಗ್ತಾ ಇತ್ತೋ ಏನೋ.
ಆದರೆ ಅದು ಬೇರೆಯವರ ಕೈರುಚಿಯಾಗಿರೋದು ಅಭಿಲಾಷ್ ಅವರದಲ್ಲ. 82 ನಿಮಿಷದಲ್ಲೇ ಕೋಳಿ ಕುಯ್ದು ಅಡುಗೆ ಮಾಡಿ ಬಡಿಸಿ ಎಲೆ ಅಡಿಕೆಯನ್ನು ಕೊಟ್ಟು ಬಿಡ್ತಾರೆ ಅಭಿಲಾಷ್. ನೀವು ತಿಂದು ತೃಪ್ತಿಯಿಂದ ಮನೆಗೆ ಹಿಂದಿರುಗ್ತೀರಿ. ಇಂತಹ ಚಿತ್ರಗಳ ಬಿಡುಗಡೆಯಾಗಲಿ ಪ್ರಚಾರವಾಗಲಿ ದೊಡ್ಡದಾಗಿ ಆಗದೆ ಇರಬಹುದು. ಇಂತಹ ಚಿತ್ರಗಳ ರುಚಿ ನಿಮ್ಮ ಫಾಸ್ಟ್ ಫುಡ್ ಗಾಡಿಯ ರುಚಿಯಂತೆ ಇಲ್ಲದೆ ಇರಬಹುದು. ಇನ್ಫ್ಯಾಕ್ಟ್ ಈ ಫಿಲಮ್ ನಿಮಗೆ ಅಯ್ಯೋ ಶಾರ್ಟ್ ಫಿಲಮ್ ಥರ ಇತ್ತಲ್ಲ ಅಂತ ಕೂಡ ಅನ್ನಿಸಬಹುದು. ಆದರೆ ನನಗೆ ಈ ರೀತಿಯ ಚಿತ್ರಗಳೇ ಮುಖ್ಯ. ಸದ್ಯದ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರಗಳ ಬಗ್ಗೆ ನಾವು ಸ್ವಲ್ಪನಾದರೂ ನಂಬಿಕೆಯನ್ನು ಉಳಿಸ್ಕೋಬೇಕು ಅನ್ನೋದಾದರೆ ಇಂತಹ ಚಿತ್ರಗಳು ಮುಖ್ಯ, ಇಂಥವರ ಚಿತ್ರಗಳು ಮುಖ್ಯ.